ನಮಸ್ಕಾರ, ಕನ್ನಡವನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, 21ನೇ ಶತಮಾನದ ಬೃಹತ್ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವಿದ್ದೀವಿ. ದಿನ ಬೆಳಗಾದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ವೇದಿಕೆಗಳ ಮೇಲೆ ದೊಡ್ಡ ದೊಡ್ಡ ಭಾಷಣಗಳು ಕೇಳಿ ಬರ್ತದೆ. ಆದ್ರೆ ವಾಸ್ತವದಲ್ಲಿ ನಡೀತಾ ಇರುವುದೇನ್ ಗೊತ್ತಾ? ದೇಶದ ಸಂಸತ್ತಿನ ವಿರೋಧ ಪಕ್ಷದ ನಾಯಕ, ಒಬ್ಬ ಹಿರಿಯ ದಲಿತ ನಾಯಕ ನಿಂತು ಭಾಷಣ ಮಾಡಿದ ಜಾಗವನ್ನ ಅಪವಿತ್ರ ಅಂತ ಪರಿಗಣಿಸಿ ಹೋಮ ಹವನ ಮಾಡಿ ಶುದ್ಧೀಕರಣ ನಡೆಸಲಾಗುತ್ತೆ. ಹೌದು, ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾರ್ವಜನಿಕ ಸಮಾವೇಶ ನಡೆಸಿ ಹೋದ್ಮೇಲೆ ಬಲಪಂಥೀಯ ಸಂಘಟನೆಯೊಂದು ಆ ಜಾಗವನ್ನ, ಆ ಇಡೀ ವೇದಿಕೆಯನ್ನ ಶುದ್ಧೀಕರಣ ಮಾಡಿದೆ. ಒಮ್ಮೆ ಯೋಚಿಸಿ, ಇದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅವಮಾನವ ಅಥವಾ ದೇಶದ ಸಂವಿಧಾನಕ್ಕೆ, ಕೋಟ್ಯಾಂತರ ದಲಿತ ಸಮುದಾಯಕ್ಕೆ ಎಸೆದಂತಹ ಬಹಿರಂಗ ಸವಾಲ? ಖರ್ಗೆ ಅವರು ಆ ಸಮಾವೇಶದಲ್ಲಿ ಯಾವುದೇ ಧರ್ಮ ಅಥವಾ ಜಾತಿಯ ವಿರುದ್ಧ ಮಾತನಾಡಲಿಲ್ಲ. ಅವರು ಎತ್ತಿದ್ದು ಕೇವಲ ಸರ್ಕಾರದ ನೀತಿಗಳು, ಬೆಲೆ ಏರಿಕೆ ಮತ್ತು ಜನಸಾಮಾನ್ಯರ ಬದುಕಿನ ಪ್ರಶ್ನೆಗಳನ್ನ. ಆದ್ರೆ ಬಿಜೆಪಿ ಆಡಳಿತವಿರುವ ಉತ್ತರಾಖಂಡದಲ್ಲಿ ನಡೆದ ಈ ಕೃತ್ಯದ ಹಿಂದಿರುವ ಮನಸ್ಥಿತಿ ಎಂಥದ್ದಿರಬೇಡ ಹೇಳಿ. ಅಧಿಕಾರದ ಮತದಲ್ಲಿ ತೇಲ್ತಾ ಇರುವ ಕಟ್ಟುಪಾಡುಗಳು ಒಬ್ಬ ಹಿರಿಯ ನಾಯಕನ ಅಸ್ತಿತ್ವವನ್ನೇ ಅಸ್ಪೃಶ್ಯ ಎಂಬಂತೆ ಬಿಂಬಿಸೋದಕ್ಕೆ ಹೊರಟಿದೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಿಗೆ ಈ ದೇಶದಲ್ಲಿ ಗೌರವ ಸಿಗದಿದ್ರೆ ಸಾಮಾನ್ಯ ದಲಿತನ ಪರಿಸ್ಥಿತಿ ಏನು ಅಂತ ಹೇಳಿ ಖರ್ಗೆ ಅವರು ಸದನದಲ್ಲಿ ಸಿಡಿದಿದ್ದಾಗ ಇಡೀ ಸಮಾಜದ ಮುಖಕ್ಕೆ ಹಿಡಿದ ಕನ್ನಡಿಯಂತೆ ಆ ಮಾತುಗಳು ತಲುಪಿತು. ದಲಿತರು ಮುಂಚೂಣಿಗೆ ಬರೋದನ್ನ ಸಹಿಸದ ಈ ಕಂದಾಚಾರ ಹಿಂದೂ ಧರ್ಮದ ಆಶಯಗಳಿಗೂ ತೀವ್ರ ಕಳಂಕ ತರುವಂಥದ್ದಲ್ವಾ? ಇಲ್ಲಿ ನಿಜವಾದ ವ್ಯಂಗ್ಯ ಏನಂತ ಹೇಳಿದ್ರೆ, ಸ್ಥಳಗಳನ್ನ ಮತ್ತು ವೇದಿಕೆಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ಹೊರಟುವ ಈ ವ್ಯವಸ್ಥೆಗೆ ತಮ್ಮದೇ ಆಡಳಿತದಲ್ಲಿ ಬೇರೂರಿರುವ ಭ್ರಷ್ಟಾಚಾರವನ್ನ ಶುದ್ಧೀಕರಣ ಮಾಡೋದಕ್ಕೆ ಯಾಕೆ ಮನಸ್ಸಾಗ್ತಿಲ್ಲ ಅಂತ. ಸರ್ಕಾರಿ ಯೋಜನೆಯ ಕಮಿಷನ್ ದಂಧೆಗಳು, ಲಂಚಗುಳಿತನ, ಸಾರ್ವಜನಿಕ ಹಣದ ಲೂಟಿ ಮತ್ತು ಪಾರದರ್ಶಕತೆ ಇಲ್ಲದ ಆಡಳಿತವನ್ನ ಶುದ್ಧೀಕರಣ ಮಾಡೋದಕ್ಕೆ ನಿಮ್ಮ ಹೋಮ ಹವನಗಳು ಕೆಲಸ ಮಾಡೋದಿಲ್ವಾ? ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುವ ಭ್ರಷ್ಟ ವ್ಯವಸ್ಥೆಯನ್ನ ತೊಳೆದು ಹಾಕೋದಕ್ಕೆ ಬಾರದ ಈ ಶುದ್ಧೀಕರಣದ ನಾಟಕ ಕೇವಲ ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯೋದಕ್ಕೆ ಮಾತ್ರ ಮೀಸಲೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ಇಡೀ ವ್ಯವಸ್ಥೆಯನ್ನ ನಂಬಿ ತಮ್ಮ ಭವಿಷ್ಯಕ್ಕಾಗಿ, ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದ ಆ ನಿರಪರಾಧಿ ನೀಟ್ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿಸಿದ್ರಲ್ವಾ? ಆ ರಕ್ತದ ಕಲೆ ನಿಮ್ಮ ಕೈಗೆ ಅಂಟಿಕೊಂಡಿದ್ಯಲ್ವಾ? ಆ ಕಳಂಕವನ್ನ ನೀವು ಯಾವ ಶುದ್ಧೀಕರಣದಿಂದ ತೊಳೆದು ಹಾಕೋದಕ್ಕೆ ಸಾಧ್ಯ ಅಂತ ಒಮ್ಮೆ ಹೇಳಿ. ಈ ಘಟನೆ ಸಂಸತ್ತಿನಲ್ಲಿ ಪ್ರತಿಧ್ವನಿಸಿದಾಗ ಕೇಂದ್ರ ಸಚಿವ ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಅವರು ತಕ್ಷಣವೇ ಎದ್ದು ನಿಂತು ಇದು ದುರಾದೃಷ್ಟಕರ, ಬಿಜೆಪಿ ಇದನ್ನ ಬೆಂಬಲಿಸೋದಿಲ್ಲ, ತನಿಖೆ ನಡೆಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾರೆ. ಆದ್ರೆ ಸ್ನೇಹಿತರೆ, ಸರ್ಕಾರದ ಈ ಮಾತು ಮತ್ತು ಕೃತಿಯ ನಡುವೆ ಇರುವ ಅಜಗಜಾಂತರ ವ್ಯತ್ಯಾಸವನ್ನ ನಾವು ಗಮನಿಸಲೇಬೇಕು. ಸಂಸತ್ತಿನಲ್ಲಿ ನಾವು ಸಂವಿಧಾನವನ್ನ ಪೂಜಿಸ್ತೇವೆ ಎನ್ನುವ ನಾಯಕರು ಸ್ವಪಕ್ಷದ ಆಡಳಿತವಿರುವ ರಾಜ್ಯದಲ್ಲೇ ಇಂತಹ ಜಾಡ್ಯ ತಲೆ ಎತ್ತಿದಾಗ ಮೌನ ವಹಿಸಿ ನೀಡುವಂತಹ ಒಂದು ಹಾರಿಕೆಯ ಉತ್ತರ ಇದೆಯಲ್ಲ, ಇದು ಇವರ ದ್ವಂದ್ವ ನೀತಿಯನ್ನ ಬಿಚ್ಚಿಡ್ತದೆ ನೋಡಿ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಕೂಡ ತಕ್ಷಣವೇ ಬುಲ್ಡೋಸರ್ ಕಳಿಸುವ, ಬಿಗಿ ಕಾನೂನು ಕ್ರಮ ಜಾರಿಗೆ ತರುವ ನಿಮ್ಮ ಸರ್ಕಾರ ಇಂತಹ ಸಮಾಜಘಾತುಕ ಕೃತ್ಯ ಎಸಗಿದವರ ವಿರುದ್ಧ ತಕ್ಷಣವೇ ಯಾಕೆ ಕಠಿಣ ಕ್ರಮವನ್ನ ಕೈಗೊಳ್ಳೋದಿಲ್ಲ? ಬರೀ ವಿಷಾದ ವ್ಯಕ್ತಪಡಿಸ್ತೀವಿ ಅನ್ನುವಂತಹ ಸಾಂತ್ವನದ ಮಾತುಗಳು ಈ ದೇಶದ ಸೌಹಾರ್ದತೆಯನ್ನ ಕಾಪಾಡೋದಕ್ಕೆ ಸಾಧ್ಯ ಇದೆಯಾ? ಕೇವಲ ಹೇಳಿಕೆಗಳಿಂದ ಆಡಳಿತ ಪಕ್ಷ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೃತ್ಯ ಎಸಗಿದವರ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸದೆ ಹೋದ್ರೆ ಈ ತನಿಖೆಯ ಭರವಸೆಗಳು ಕೇವಲ ಕಣ್ಣುರಿಸುವ ತಂತ್ರ ಎಂದಷ್ಟೇ ಅರ್ಥೈಸಿಕೊಳ್ಬೇಕಾಗುತ್ತೆ. ರಾಜಕೀಯ ಲಾಭಕ್ಕಾಗಿ ಸರ್ಕಾರದ ಆಡಳಿತ ವೈಫಲ್ಯಗಳನ್ನ ಮರೆಮಾಚೋದಕ್ಕೆ ಇಂತಹ ಜಾತಿ ಮತ್ತು ಧರ್ಮದ ಪ್ರಚೋದನಾತ್ಮಕ ತಂತ್ರಗಳನ್ನ ಬಳಸೋದು ಆಡಳಿತಗಾರರಿಗೆ ಹೊಸದೇನೂ ಅಲ್ಲ. ಆದ್ರೆ ಉತ್ತರಾಖಂಡದ ರಾಮಲೀನಾ ಮೈದಾನದಲ್ಲಿ ನಡೆದಂತಹ ಈ ಘಟನೆ ಇದೆಯಲ್ಲ, ಇದು ಕೇವಲ ಸ್ಥಳೀಯ ವಿಚಾರವಾಗಿ ಉಳಿದಿಲ್ಲ. ಇದು ಇಡೀ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬಂದೊದಗಿರುವಂತಹ ಒಂದು ಕಂಟಕ ಅಂತಾನೆ ಹೇಳ್ಬಹುದು. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ವೇದಿಕೆಗಳಲ್ಲಿ ಭಾಷಣ ಬಿಗಿಯುವ ನಾಯಕರ ನೈಜ ಮುಖವಾಡವನ್ನ ಈ ಘಟನೆ ಕಳಚಿ ಹಾಕಿದೆ ಅಂತಾನೆ ಹೇಳ್ಬಹುದು.
ಜನಸಾಮಾನ್ಯರ ಅಸಲಿ ಸಮಸ್ಯೆಗಳಾದ ನಿರುದ್ಯೋಗ, ಬೆಲೆ ಏರಿಕೆ, ಆಡಳಿತಾತ್ಮಕ ಭ್ರಷ್ಟಾಚಾರ ಹಾಗೂ ಮೂಲ ಸೌಕರ್ಯಗಳ ಕೊರತೆಯಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಇಂತಹ ಕಂದಾಚಾರಗಳನ್ನ ಜೀವಂತವಾಗಿಡೋದು ಈ ವ್ಯವಸ್ಥೆಯ ಎಡೆಬಿಡಂಗಿ ನಿಲುವಿಗೆ ಸಾಕ್ಷಿ. ಭ್ರಷ್ಟಾಚಾರದ ಸಾಗರದಲ್ಲೇ ಮುಳುಗಿರುವಾಗ ವಿಚಾರಗಳ ಮಟ್ಟದಲ್ಲಿ ಎದುರಿಸಲಾಗದೆ ವ್ಯಕ್ತಿಗತ ನಿಂದನೆ ಮತ್ತು ಜಾತಿಯ ಆಧಾರದ ಮೇಲೆ ಅಪಮಾನ ಮಾಡೋದಕ್ಕೆ ಹೊರಟಿರೋದು ರಾಜಕೀಯ ಅಧೋಗತಿಯ ಸಂಕೇತವಾಗಿದೆ. ಕೊನೆಯದಾಗಿ ಸ್ನೇಹಿತರೆ, ಒಮ್ಮೆ ಪ್ರಬುದ್ಧವಾಗಿ ಯೋಚಿಸಿ ನೋಡಿ. ಪ್ರಜಾಪ್ರಭುತ್ವದ ದೇಶದಲ್ಲಿ ಸಮಾಜದ ಕಂದಕಗಳನ್ನ ಹೆಚ್ಚು ಮಾಡುವ ಇಂತಹ ಕೃತ್ಯಗಳಿಗೆ ಜಾಗವಿದ್ಯಾ? ಭ್ರಷ್ಟಾಚಾರವನ್ನ ತಡೆಯಲಾಗದ ಆಡಳಿತ ಜಾತಿ ಧರ್ಮದ ಹೆಸರಿನಲ್ಲಿ ಜನರನ್ನ ಒಡೆಯೋದಕ್ಕೆ ಯತ್ನಿಸಿದ್ರೆ ಈ ದೇಶದ ಸಂವಿಧಾನ ಉಳಿಯೋದಾದ್ರೂ ಹೇಗೆ? ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.